ಸರ್ ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನನ್ನ ಮಗಳದ್ದು ಅಲ್ಲಿ ನೋವು ನಿಂತ್ರೆ ಸಾಕಾಗಿದೆ ಸರ್. ಇಷ್ಟೆಲ್ಲ ಇಟ್ಕೊಂಡು ಅವರು ಯಾವ ತರ ಶುರು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಭಯಕ್ಕೆ ಬರ್ತೀನಿ ಬಾರ್ ಏನಾಗಲ್ಲ. ಆ ಮಾಡು ಬಾಯ್ ಆ ಮಾಡು ಕೊಡ್ಬೇಕು. ಓಕೆ ಸಾಕು ತೆಗಿ ಇದೆಲ್ಲ ಬಿಟ್ಟು ಕಣದ ಸಿಕ್ಕ. ಹಾಯ್ ಪುಟ, ಇವಾಗ ಹೇಗಿದೆ ಅಲ್ಲೋ ನಿನ್ಗೆ? ಪರವಾಗಿಲ್ವಾ? ತಂದೆ ತಾಯಿಗೆ ಮೇನ್ ಕ್ವಶನ್ನೇ ಇದು ಇಂಪಾರ್ಟೆಂಟ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ರಾಯಲ್ ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಈ ಹಿಂದೆ ಒಂದು ವಿಡಿಯೋ ಮಾಡಾಕಿದ್ದೆ, ಅಲ್ಲೆಲ್ಲಿ ಹುಳ ಬರೋದು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಾಕಿದ್ವಿ. ಆ ವಿಡಿಯೋ ಮಾಡಾಕಿದ್ಮೇಲೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಮಕೂರು ಕಡೆಯಿಂದ ಮತ್ತೆ ಕೋಲಾರ ಕಡೆಯಿಂದ ಎಲ್ಲ ಫೋನ್ಗಳು ಮಾಡಿ ಕೇಳ್ತಿದ್ರು. ಕಾರಣ ಇಷ್ಟೇನೇನೆ, ನಾವು ಪ್ರಾಪರ್ ಅಡ್ರೆಸ್ ಹಾಕಿರ್ಲಿಲ್ಲ, ಅದಕ್ಕೆ ಪಾಪ ಆ ದೂರದಿಂದ ಎಲ್ಲ ಫೋನ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ನಾವು ಅಡ್ರೆಸ್ ನ ಮತ್ತೆ ಏರಿಯಾ ಹೆಸರನ್ನೆಲ್ಲ ನಾನು ಮೆನ್ಷನ್ ಮಾಡಿ ಹಾಕ್ತೀನಿ. ಹಾಗೇನೇನೆ ಈ ವಿಡಿಯೋ ನೋಡ್ಕೊಂಡು ಒಂದ್ ಫ್ಯಾಮಿಲಿ ಬಂದಿದೆ. ಸೊ ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಕ್ಲಿಯರ್ ಮಾಡೋಣ ಬನ್ನಿ. ಹಾಯ್ ಸರ್. ಆಯ್ತು ಸರ್. ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಬೊಮ್ಮನಹಳ್ಳಿನಲ್ಲಿ ವಿರಾಟ್ ನಗರ್ ಅಂತ ಇದೆ, ವಿರಾಟ್ ನಗರಿಂದ ಬಂದಿದ್ದು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಧು ಅಂತ. ಹೌದು. ಏನಾಗಿದೆ ಸರ್ ಮಗು? ಸರ್ ಮಗುಗೆ ಹಲ್ಲು ನೋವು ಜಾಸ್ತಿ ಆಗ್ಬಿಟ್ಟಿದೆ ಸರ್. ಹಲ್ಲು ತುಂಬಾ ಉಳ್ಕ ಆಗ್ಬಿಟ್ಟಿದೆ, ಅರ್ಧ ಹಲ್ಲನ್ನ ತಿಂದ್ಬಿಟ್ಟಿದೆ. ಸೊ ಹಂಗಾಗಿ ಯೋಚನೆ ಮಾಡ್ತಾ ಇದ್ದಾಗ ಹಿಂಗೆ ಯೂಟ್ಯೂಬ್ ಎಲ್ಲ ಒಂದು ವಿಡಿಯೋ ನೋಡಿದೆ. ನೋಡಿದ ತಕ್ಷಣ ಯೂಟ್ಯೂಬ್ ಲಿಂಕ್ ಇಂದ ನಿಮ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಎಷ್ಟು ದಿವಸ ನೋವಿದೆ ಸರ್? 1 ಮಂತ್ ಇಂದ ಇದೆ ಸರ್. 1 ಮಂತ್ ಇಂದ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರಾ? ತೋರಿಸಿದ್ದೆ ಸರ್. ಹಾಸ್ಪಿಟ್ಲ್ ಅಲ್ಲಿ ಸರ್? ಒಂದ್ 2-3 ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ. ಬಟ್ ಪೈನ್ 1 ಅವರ್ ಮೆಡಿಸನ್ ತಗೊಂಡಾಗ ಒಂದ್ 2-3 ಅವರ್ ಇರುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ತಿರ್ಗಾ ನೋವು ಅಂತ ಅಳ್ತಾ ಕೂತ್ಕೊಂತಾರೆ. ಅದಕ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಸರ್. ಸ್ನೇಹಿತರೆ, ಈ ಮಗುಗೆ ಹಲ್ಲು ಅಂದ್ಬಿಟ್ಟು ಇವ್ರು ಎಲ್ಲಾ ಕಡೆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲಾ ಕಡೆ ತೋರ್ಸ್ಕೊಂಡ್ ಬಂದಿದ್ದಾರೆ ಮಗುಗೆ. ಬಟ್ ಆ ಮಗುಗೆ ಎಲ್ಲೂ ಹಲ್ಲು ಕಮ್ಮಿ ಆಗಿಲ್ಲ. ಬಟ್ ನಮ್ ನಮ್ ವಿಡಿಯೋ ನೋಡ್ಕೊಂಡು ನಮ್ಮನ್ನ ನೋಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಬನ್ನಿ, ನಮ್ ಕೈಯಲ್ಲಾಗಿದ್ ನಾವ್ ಹೆಲ್ಪ್ ಮಾಡೋಣ ಆ ಮಗುಗೆ. ಇದನ್ನ ಮಾಡ್ಬೇಕು ಅಂದ್ರೆ 2 ಚುಮ್ಟನ ಮೊದ್ಲು ಚೆನ್ನಾಗಿ ಕಾಯಿಸಿ ಇಟ್ಕೋಬೇಕು ನಾವು. ಜೊತೆಗೆ ಅರ್ಧ ಮಡಕೆ ಅಷ್ಟು ನೀರ್ನ ತಗೊಬೇಕು. ಅಂಡ್ ಸ್ವಲ್ಪ ಶುಗರ್ ಬಾಯಿಗೆ ಹಾಕೊಳ್ಳೋದಕ್ಕೋಸ್ಕರ ತಗೋಬೇಕು. ಊದ ಕೊಳ್ಪೆ ಅದರಿಂದಾನೇ ಹೊಗೆನ ಬಾಯಿ ಒಳಗೆ ಬಿಟ್ಕೊಳ್ಳೋದು. ಜೊತೆಗೆ ಈ ಬೀಜ ಕಾಣ್ತಾ ಇದೆಯಲ್ಲ, ಇದ್ರಲ್ಲೇನೆ ಔಷಧಿ ಗುಣ ಇರೋದು. ಜೊತೆಗೆ ಸ್ವಲ್ಪ ಎಣ್ಣೆ. ಇಷ್ಟೆಲ್ಲ ಇಟ್ಕೊಂಡು ಅವರು ಯಾವ ತರ ಶುರು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಗೈಸ್, ಇದೆಲ್ಲ ಮಾಡೋದ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಹಲ್ಲುಸ್ದಿರಾ, ಕಾಫಿ ಟೀ ಕುಡಿದಿರಾ, ನೀರ್ ಕುಡಿದಿರಾ, ಅಲ್ಲಲ್ಲಿ ಹುಳ ತೆಗೆಸ್ಕೊಳ್ಳೋರು ಬೆಳಗಿನ ಜಾವ 7:30 8 ಗಂಟೆ ಅಷ್ಟರಲ್ಲಿ ಬರ್ಬೇಕಾಗುತ್ತೆ. ಬಟ್ ಈ ತರ ಎಲ್ಲ ಪ್ರೊಸೆಸಿಂಗ್ ಇರುತ್ತೆ, ಇಷ್ಟೆಲ್ಲ ನಾವು ಮಾಡ್ಬೇಕಾಗಿರುತ್ತೆ. ಏನ್ ನಿನ್ನ ಹೆಸರು? ಐವಿನಾ? ಓಕೆ. ಎಲ್ಲಿ ಅಲ್ಲಿ ನೋವು ಬರ್ತಾ ಇರೋದು ನಿನ್ಗೆ? ಆ ಕಡೆನಾ? ಸರಿ, ಇವಾಗ ನಾನು ನಿಮ್ಗೆ ಸಕ್ಕರೆ ಹಾಕ್ತೀನಿ ಬಾಯಿಗೆ, ಅದನ್ನ ನುಂಗ್ಬೇಡ್ದು. ಜೊಲ್ಲು ಬರೋವರ್ಗು ಸ್ವಲ್ಪ ಹೊತ್ತು ಬಾಯಲ್ಲೇ ಇಟ್ಕೋಬೇಕು, ಆಯ್ತಾ? ಆಮೇಲೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಓಕೆನಾ? ಇದನ್ನ ಈಗ ನೋಡ್ಬಿಟ್ಟ, ಇವಾಗ ನಾನು ನಿನ್ಗೆ ಈ ಪೈಪ್ ಕೊಡ್ತೀನಿ, ಓಕೆ? ಇದರಿಂದ ಹೊಗೆ ಬರುತ್ತೆ. ಈ ಹೊಗೆನ ಬಾಯಲ್ಲಿ ತಗೊಂಡು ಇಂಜಿನ್ ಎಲ್ಲ ಇದಕ್ಕೆ ಉಗಿಬೇಕು ನೀನು, ಓಕೆನಾ? ಮೂಗಲ್ಲೇ ಉಸಿರಾಡು, ಏನ್ ಭಯ ಬೀಳ್ಬೇಡ. ಇದನ್ನ ಎದ್ ನಿಂತ್ಕೋ ಬಾಯಿಗೆ ಹಾಕೋ, ಇದ್ರಲ್ಲಿ ಹೋಗಿ ಹೇಳ್ತೀನಿ, ಬಾಯಿ ಹಾಕೋ ಹೇಳ್ತೀನಿ. ಏನಾಗಲ್ಲ, ಹೋಗಿ ಅದ್ರಲ್ಲಿ ಎಂಜಿಲ್ ಅದ್ರಲ್ಲೆಲ್ಲ ಹೋಗಿ 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 ಏನಾಗಲ್ಲ, ಹೋಗಿ ಇರಿ. ಕೊಡ್ಬೇಕು, ಉಗಿಬೇಕು, ಆಯ್ತಾ? ಹೊಗೆ ಕುಡಿದ್ರೆ ಏನಾಗಲ್ಲ, ತಗೋ ಹೋಗಿ ಅದ್ರಲ್ಲಿ ಎಂಜಿಲ್ ಹೋಗಿ. ಎತ್ತು ಬೇರೆ ಕಡೆ ಎಲ್ಲ ಒಂದು ದಿವಸಕ್ಕೆ ಒಂದೇ ಟೈಮ್ ಈ ತರ ಹಾಕೋದು. ಬಟ್ ಇಲ್ಲಿ ಮಾತ್ರನೇ 2 ರಿಂದ 3 ಸರಿ ಹಾಕಿ ಒಂದೇ ದಿವಸದಲ್ಲಿ ಕ್ಯೂರ್ ಮಾಡ್ತಾರೆ. ಹೋಗಿದ್ರ ಒಳಗಡೆ ಹೋಗಿ ಹೋಗಿ ಹೋಗಿ, ಏನ್ ತೊಂದ್ರೆ ಇಲ್ಲ, ಹೋಗಿ ಏನ್ ತೊಂದ್ರೆ ಇಲ್ಲ, ಹೋಗಿ. ಅಲ್ಲಿಗೆ ಹೊಗೆ ಕೊಡ್ತಾರೆ.
ಇದೆಲ್ಲ ಉರಿ ಎಲ್ಲೆಲ್ಲಿ. ಹಾ ಓಕೆ ಸಾಕು ತೆಗಿ. ಆ ಹೆಣ್ಮಗಳಿಗೆ ಇನ್ನು ಆ ಕೊಳವೆಯಲ್ಲಿ ಬಾಯಿ ಹಿಡ್ಕೊಳಕ್ ಬರ್ದೇ ಇರೋ ಕಾರಣ ಆದ್ರೂ ಪರವಾಗಿಲ್ಲ ಅಂತೇಳಿ ಇವರು 2 ಸರಿ ತೆಗ್ದಿದ್ದಾರೆ. ತೆಗದ್ಮೇಲೆ ನೋಡಿ ಮಡಕೆ ಒಳಗಡೆ ಈ ತರ ಕಾಣಿಸುತ್ತೆ. ಹಾಯ್ ಪುಟ, ಇವಾಗ ಹೇಗಿದೆ ಹಲ್ಲು ನಿನ್ಗೆ? ಪರವಾಗಿಲ್ವಾ? ನೋಡಿ ಸರ್, ಹಲ್ಲು ಇನ್ನೊಂದು ಸ್ವಲ್ಪ ತಿರುತ್ತೆ ಅದು, ಆಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ. ನೀವೇನ್ ಭಯ ಪಡಕ್ ಹೋಗ್ಬೇಡಿ. ಬಟ್ ಇನ್ನೊಂದ್ ಹೇಳ್ಬೇಕಂದ್ರೆ ಮಗುಗೆ ಕಾಫಿ, ಟೀ, ಚಾಕ್ಲೇಟು ಆದಷ್ಟು ಸ್ವೀಟ್ ನ ಅವಾಯ್ಡ್ ಮಾಡಿ. ಮಗುಗೆ ಇನ್ನೊಂದ್ ವಾರ ಏನು ಕೊಡಕ್ ಹೋಗ್ಬೇಡಿ. ಐಸ್ ಕ್ರೀಮು, ಚಾಕ್ಲೇಟ್, ಸ್ವೀಟ್ ಐಟಮ್ ಕೊಡ್ಬಾರ್ದು. ಏನು ಕೊಡಕ್ ಹೋಗ್ಬೇಡಿ. ಊಟ ಅರ್ಥ ಆಯ್ತಾ? ಇನ್ಮೇಲಿಂದ ಚಾಕ್ಲೇಟ್ ಆಗ್ಲಿ, ಸ್ವೀಟ್ ಆಗ್ಲಿ, ಐಸ್ ಕ್ರೀಮ್ ಆಗ್ಲಿ ಏನು ತಿನ್ಬಾರ್ದು. ಓಕೆನಾ? ಹಂಗೇನ ತಿಂದ್ರೆ ಮತ್ತೆ ಅಲ್ಲೆಲ್ಲ ಹುಳ ಬಂದ್ಬಿಡ್ತಾವೆ ನಿಮ್ಗೆ. ಓಕೆ ಸರ್, ಎಲ್ಲ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡ್ಬೇಡಿ. ಓದ್ ಬನ್ನಿ ಸರ್. ಸರ್ ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನನ್ನ ಮಗಳದ್ದು ಅಲ್ಲಿ ನೋವು ನಿಂತ್ರೆ ಸಾಕಾಗಿದೆ ಸರ್. ಬಟ್ ನೀವು ಇಷ್ಟು ಕೆಲಸ ಮಾಡ್ಕೊಟ್ಟಿದ್ದೀರಾ. ಇನ್ನೊಂದ್ 2 ದಿನ ಆದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಆಗ್ತೀನಿ, ಫೋನ್ ಮಾಡ್ತೀನಿ, ದಯವಿಟ್ಟು ಫೋನ್ ಎತ್ತಿ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಗಾಯ್ಸ್, ಚಿಕ್ಕ ಮಗುಗೆ ಯಾವ ತರ ಪ್ರೊಸೀಜರ್ ನಡೀತು ಅಂತ ಹೇಳ್ಬಿಟ್ಟು ಇಷ್ಟೇ ನಡೆಯೋದು, ಬೇರೆ ಏನಿಲ್ಲ. ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ದೇವ್ರ ಚಿಕ್ಕನಹಳ್ಳಿ ಹತ್ರ ಬಂದು ದೇವ್ರ ಚಿಕ್ಕನಹಳ್ಳಿ ಸರ್ಕಲ್ ಅಲ್ಲಿ ರಾಮ ಮಂದಿರ ಟೆಂಪಲ್ ಅನ್ನೋದು ಲ್ಯಾಂಡ್ ಮಾರ್ಕ್. ನೀವು ಅಲ್ಲಿಗೆ ಬಂದ್ಬಿಟ್ಟು ಒಂದು ಫೋನ್ ಮಾಡಿದ್ರೆ ಸಿಗ್ತಾರೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ಬರೋ ತರ ಇದ್ರೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಈಗಾಗ್ಲೇ ಸುಮಾರು ವಿಡಿಯೋಗಳು ನೀವು ನೋಡಿರ್ತೀರಾ. 2 ಟೈಮ್ ಬರ್ಬೇಕಾಗುತ್ತೆ, 3 ಟೈಮ್ ಬರ್ಬೇಕಾಗುತ್ತೆ, ಇಲ್ಲಾಂದ್ರೆ ಅಲ್ಲೋ ಹೋಗಲ್ಲ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನಿಮ್ಗೆ ಆ ತರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ. ಬರೀ 500 ರೂಪಾಯಿ ಕೊಟ್ಟು 1 ಟೈಮ್ ಬಂದ್ರೆ ಸಾಕು, ನಿಮ್ ಪ್ರಾಬ್ಲಮ್ ನ 100% ಕ್ಲಿಯರ್ ಮಾಡ್ಕೊಡ್ತಾರೆ. ಮತ್ತೆ ಬರೋ ಅವಶ್ಯಕತೆ ಏನು ಇರೋದಿಲ್ಲ. ಈ ಪ್ರೊಸೆಸಿಂಗ್ ಅಲ್ಲಿ ನಿಮ್ಗೂ ಏನಾದ್ರು ಇಷ್ಟ ಇತ್ತು, ಇಲ್ಲ ನಂಬಿಕೆ ಇತ್ತು ಅಂದ್ರೆ ದಯವಿಟ್ಟು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. 100% ಕ್ಯೂರ್ ಆಗುತ್ತೆ, ಹಲ್ನೋವಂತೂ ಇರಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡ್ಬೇಕು ಅನ್ಕೊಂಡಿರೋರು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್.